ನೋಡ್ರಿ ಇದಕ್ಕೆ ನಮ್ಮ ಸೈಡು ಉದ್ರಬೇಳೆ ಪಲ್ಯ ಅಂತ ಕರಿತೀವಿ. ಇದು ಮಾತ್ರ ತುಂಬ ಸಖತ್ತಾಗಿರುತ್ತೆ. ಇದನ್ನು ನೀವು 2 ದಿವಸ ಇಟ್ಕೊಂಡು ತಿನ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ನಿಮಗೆ ನಮ್ಮ ಸೈಡ್ ಮಾಡುವಂಥ ಉದ್ರಬೇಳೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ನೋಡಿ ಯಾಕೋ ವಿಡಿಯೋ ಮಾಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ, ಯಾಕಂದರೆ ವ್ಯೂಸು ಕಮ್ಮಿ ಆಗ್ತಾಯಿದೆ ಮತ್ತು ಯಾರೂ ನೋಡ್ತಾನೆ ಇಲ್ಲ, ನೋಡ್ತೀರಾ ಲೈಕು ಮಾಡ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡೋದನ್ನೇ ಬಿಡಬೇಕು ಅಂತ ಅನ್ನಿಸ್ತಿದೆ. ನೀವು ನೋಡಿ ಸಪೋರ್ಟ್ ಮಾಡಿದರೆ ನಮಗೂ ಮಾಡಬೇಕು ಅಂತ ಖುಷಿ ಆಗುತ್ತೆ. ನೀವು ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತೀರಾ, ತುಂಬ ಬೇಜಾರಾಗುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಉದ್ರಬೇಳೆ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ ನಾನು ಒಂದು ಸ್ವಲ್ಪ ತೊಗರಿಬೇಳೆನ ತೊಗೊಂಡಿದ್ದೆ. ನೋಡಿ ಈ ಥರ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಬೇಯಿಸ್ಕೋಬೇಕು. ನೋಡಿ ಇದನ್ನು ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೇಡಿ, ಏಕೆಂದರೆ ಕುಕ್ಕರಲ್ಲಿ ಬೇಯಿಸಿದರೆ ಭಾಳ ಬೆಂದುಬಿಡ್ತಾವೆ. ಹಾಗಾಗಿ ಒಂದು ಪಾತ್ರೆಯಲ್ಲೇ ನೀವು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಇದೇ ಲಾಸ್ಟ್ ವಿಡಿಯೋ ಅನಿಸುತ್ತೆ. ಈ ವಿಡಿಯೋ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ. ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ ಇವಾಗ ನಾನು ಇಲ್ಲೊಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ ಅಲ್ವಾ, ಈ ನೀರಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬೇಳೆನ ಹಾಕಿ ಬೇಯಿಸ್ಕೊತೀನಿ. ಬೇಳೆ ನೀವು ಒಂದರಲ್ಲಿ 2 ಆದರೆ ಸಾಕು, ಅಗದಿಯಾಗಿ ಬೇಯಿಸ್ಕೋಬೇಡಿ, ಯಾಕಂದರೆ ಉದ್ರಬೇಳೆ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಹಾಗೆ ನೀವು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಬೇಯಬೇಕದು ಬೇಳೆ. ನೀವು ಕುಕ್ಕರಲ್ಲಿ ಬೇಯಿಸಿದ್ರೆ ಅಂದರೆ ಭಾಳ ಬೆಂದುಬಿಡುತ್ತಲ್ವ, ಅದಕ್ಕೆ ಉದ್ರಬೇಳೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಸರಿ ಆಗೋದಿಲ್ಲ. ದಯವಿಟ್ಟು ಈ ಥರ ಬೇಯಿಸ್ಕೊಳ್ಳಿ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಇವಾಗ ನೋಡಿ ಈ ಥರ ಬೇಯಿಸ್ಕೊಂಬಂದಿದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇದಕ್ಕೆ ನಾವೀಗ ಒಗ್ಗರಣೆನ ಹಾಕಬೇಕು. ನೋಡಿ ಇವಾಗ ಯಾವ ಥರ ಒಗ್ಗರಣೆ ಹಾಕೋದು ಮತ್ತು ಏನೇನು ಹಾಕೋದು ಅಂತಲೂ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲು ಇದಕ್ಕೇ ನಾವು ಸ್ವಲ್ಪ ಸಾಮಾನನ್ನು ಹಾಕ್ಕೋಬೇಕು. ಸ್ವಲ್ಪ ಹುಣಸೆ ರಸ ಹಾಕಬೇಕು, ಒಂದು ಸ್ವಲ್ಪ ಬೆಲ್ಲ ಮತ್ತು ಸಾಂಬಾರು ಪುಡಿ, ಉಪ್ಪು, ಖಾರ ಪುಡಿ ಹಾಕಿ ನಾವು ಇದನ್ನು ಮೊದಲು ಪಲ್ಯನ ರೆಡಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಖಾರ ಪುಡಿ, ಉಪ್ಪು, ಬೆಲ್ಲ, ಸಾಂಬಾರು ಪುಡಿ ಒಂದರಲ್ಲೇ ಹಾಕ್ಕೊಂಡಿದ್ದೀನಿ. ಮೊದಲು ಇದನ್ನು ಹಾಕಿ ನಾವು ಪಲ್ಯನ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ನೀವು ಉದ್ರಬೇಳೆ ಪಲ್ಯ. ಮತ್ತು ನೀವು ಯಾವ ಥರ ಪಲ್ಯ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಇವಾಗ ನೋಡಿ ಇದು ಪಲ್ಯ ರೆಡಿ ಆಯ್ತಲ್ವ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ತುಂಬ ಸುಲಭವಾಗಿ ಬೇಗ ಮಾಡಿಕೊಡುವಂಥ ಉದ್ರಬೇಳೆ ಪಲ್ಯ ರೆಸಿಪಿ ಇದು. ನಮ್ಮ ಸೈಡು ತುಂಬ ಮಾಡ್ತೀವಿ. ಕಾರಬೇಳೆ, ಉದ್ರಬೇಳೆ ಪಲ್ಯಗಳನ್ನು ತುಂಬ ಜಾಸ್ತಿ ಮಾಡ್ತಾ ಇರುತ್ತೆ ನಮ್ಮ ಸೈಡು. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕಲ್ವ. ಒಂದು ಸಣ್ಣ ಬಾಣಲೆಯಲ್ಲಿ ನಾನಿವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ ಇದರಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ಜೀರಿಗೆ, ಸಾಸಿವೆ ಕಾಳು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು, ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ನಾನು. ನೋಡಿ ಈ ಥರ ಒಗ್ಗರಣೆ ಮಾಡಿಕೊಂಡು ಹಾಕಿಬಿಟ್ರೆ ಪಲ್ಯ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಪಲ್ಯ ಮಾತ್ರ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಇದೇ ಲಾಸ್ಟ್ ವಿಡಿಯೋ ಅಂದ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬಾ ಬೇಜಾರಾಗ್ತದೆ. ನೀವೆಲ್ಲರೂ ನನಗೆ ನೋಡಿ ಸಪೋರ್ಟ್ ಮಾಡಿದರೆ ನಮಗೂ ಮಾಡಬೇಕು ಅನಿಸುತ್ತೆ. ಯಾಕೋ ವಿಡಿಯೋ ಮಾಡೋಕ್ಕೆ ಬೇಜಾರು ಅನ್ನಿಸ್ತಿದೆ ನೋಡಿ ನನಗಂತೂ. ದಯವಿಟ್ಟು ನೀವು ನೋಡ್ತಾನೆ ಬಟ್ ಲೈಕ್ ಮಾಡಲ್ಲ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ನಿಮ್ಗಳ ಸಪೋರ್ಟು ನಮ್ಗೆ ಭಾಳ ಇರ್ತದೆ ರೀ. ಹಂಗಾಗಿ ಹೇಳಾಕತ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿದರೆ ನಮಗೂ ಖುಷಿ ಆಕತ್ತೆ, ಇನ್ನೂ ಅಡುಗೆ ಮಾಡಬೇಕು ಅನಿಸುತ್ತೆ. ಇವಾಗ ಒಗ್ಗರಣೆನ ನಾನು ಈ ಪಾತ್ರೆಗೆ, ಆವಾಗಲೇ ನಾನು ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ, ಆ ಪಾತ್ರೆಗೇ ಹಾಕ್ತಾಯಿದ್ದೀನಿ. ನೋಡಿ ಆ ಒಗ್ಗರಣೆ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಪಲ್ಯನ ಕಲಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನೀವು ಚಪಾತಿ ಮತ್ತು ಅನ್ನದ ಜೊತೆಗೆ ತಿನ್ಬೋದು. ಇದನ್ನು ನೀವು ಎಲ್ಲಿಗಾದರೂ ಹೊರಗೆ ಟೂರ್ ಉಂಟಾಗ ಸಹಿತ ಮಾಡ್ಕೋಬೋದು, ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಪಲ್ಯ ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಐತಿ ಅಂದರೆ ನಾವು ವಿಡಿಯೋ ಮುಂದುವರಿಸ್ತೀನಿ. ನೋಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇದು ರೊಟ್ಟಿ ಜೊತೆಗಾದರೂ ತಿನ್ಬೋದು, ಚಪಾತಿ ಜೊತೆಗಾದರೂ ತಿನ್ಬೋದು. ಅಷ್ಟು ಚೆನ್ನಾಗಾಗಿ ಖಾರವಾಗಿ ಉದ್ರಬೇಳೆ ಪಲ್ಯ ರೆಡಿ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾರೆಲ್ಲ ಈ ಥರ ಪಲ್ಯನ ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೊತೀನಿ. ಮತ್ತು ಬಿಸಿ ಬಿಸಿ ರೊಟ್ಟೆ ಮತ್ತು ಮುಳುಗಾಯಿ ಎಣ್ಗಾಯಿನೂ ರೆಡಿ ಆಗಿತ್ತು. ಬನ್ನಿ ಫ್ರೆಂಡ್ಸ್, ರೊಟ್ಟೆ ತಿನ್ನೋಣ. ಬಿಸಿ ಬಿಸಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ವಾ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.